ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ವಿಡಿಯೋದಲ್ಲಿ ನಾನು KS ಪ್ರಿಲಿಮ್ಸ್ ಎಕ್ಸಾಮ್ ಸಂಬಂಧಪಟ್ಟಾಗಿರ್ತಕ್ಕಂಥ ಪುಸ್ತಕಗಳ ಪಟ್ಟಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ KS ಕನ್ನಡ ಮೀಡಿಯಂ ಬುಕ್ ಲಿಸ್ಟ್ ಅಂತ ಹೇಳ್ಬೋದು. ಇದು 2 ಹಂತದಲ್ಲಿ ನಾವು ನೋಡ್ಬೋದು. KS ಪರೀಕ್ಷೆಯನ್ನು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಅಂತ ಬರುತ್ತವೆ. ಇವೆರಡೂ ಎಕ್ಸಾಮ್ಗಳನ್ನು ಪಾಸ್ ಮಾಡಿದ ನಂತರ ಆಮೇಲೆ ಇಂಟರ್ವ್ಯೂ ಅಂತ ಬರುತ್ತೆ. ಆ ಇಂಟರ್ವ್ಯೂವನ್ನು ಪಾಸ್ ಮಾಡಿದ ನಂತರ ನೀವೇನು ಮಾಡ್ತೀರಾ, KS ಹುದ್ದೆಯನ್ನು ಅಲಂಕರಿಸ್ತೀರಿ. ಆ ಅಲಂಕರಿಸುವ ಮುಂಚೆ KS ಎದುರಿಸಬೇಕಾದ್ರೆ ನೀವು ಯಾವ ಪುಸ್ತಕಗಳನ್ನು ಓದಬೇಕಾಗುತ್ತೆ ಅಂದರೆ, ನಾನು ನೋಡ್ತೀನಿ. ಫಸ್ಟು KSಗೆ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಪುಸ್ತಕಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ನಾನು ಮೇನ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಫಸ್ಟ್ ನೀವು KS ಅಪ್ಲಿಕೇಶನ್ ಹಾಕಿದ ನಂತರ ಬರ್ತಕ್ಕಂಥ ಎಕ್ಸಾಮ್ ಯಾವುದಪ್ಪ ಅಂದರೆ KSಗೆ ಸಂಬಂಧಪಟ್ಟದ್ದು KS ಪ್ರಿಲಿಮ್ಸ್ ಎಕ್ಸಾಮ್, ಅಂದರೆ ಪೂರ್ವಭಾವಿ ಪರೀಕ್ಷೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪುಸ್ತಕಗಳ ಪಟ್ಟಿ ಅಂದರೆ ಸಬ್ಜೆಕ್ಟ್ ವಿಷಯವಾರು ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಅಂತ ನೀವು ಕೇಳಿದಾಗ ನಾವು ಹೇಳೋದು ಒಂದೇ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟದ್ದು ಫಸ್ಟ್ ನಾವು ನೋಡೋದಾದರೆ ಯಾವ ಪುಸ್ತಕ ಓದಬೇಕು ಅನ್ನೋದಾದರೆ ಚರ್ಚೆ ಬಂತು. ಕೆಲವು ವಿದ್ಯಾರ್ಥಿಗಳು ಯೂಟ್ಯೂಬ್ನಲ್ಲಿ ಕಾಮೆಂಟ್ಗಳ ಮೂಲಕ ಏನು ಹೇಳಿದ್ರು, KSಗೆ ಸಂಬಂಧಪಟ್ಟ ಬುಕ್ ಲಿಸ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತಂದರು. ಹಾಗಾಗಿ ನಾನು ಯಾವುದೇ ಪ್ರಮೋಷನ್ ಇಲ್ಲ, ಈ ಪುಸ್ತಕಗಳ ನಾನು ಹೇಳ್ತಾ ಹೋಗ್ತೀನಿ. ನಾನು ಒಂದು ಉದ್ದೇಶ, ನನ್ನಲ್ಲಿರ್ತಕ್ಕಂಥ ಪುಸ್ತಕ ಮತ್ತು ಹಲವಾರು ಏನು ಮಾಡಿದಪ್ಪ ಟಾಪರ್ಸ್ಗಳು ಓದಿರ್ತಕ್ಕಂಥ ಪುಸ್ತಕಗಳು ಇವು ಪ್ರಮುಖವಾಗಿ. ಹಾಗಾಗಿ ನಾನು ಹೇಳ್ತಾ ಹೋಗ್ತೀನಿ. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಫಸ್ಟು ಯಾವ ಪುಸ್ತಕ ಓದಬೇಕಂದ್ರೆ ನೋಡಿ, ಡಾಕ್ಟರ್ ಗಂಗಾಧರ್ PS ಅನ್ನೋ ಪುಸ್ತಕ. ಇವರು ಗಂಗಾಧರ್ ಸರ್ ಅವರು ಚೆನ್ನಾಗಿ ಬರೆದಿದ್ದಾರೆ. ಇದು KSಗೆ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕ. ಈ ಎಲ್ಲರೂ ಏನು ಮಾಡಿದ್ದಾರೆ, ಟಾಪರ್ಸ್ಗಳು ಓದಿದ್ದಾರೆ, ಪಾಸ್ ಕೂಡ ಆಗಿದ್ದಾರೆ. ಇದು ಪ್ರಿಲಿಮ್ಸ್ ವಿತ್ ಮೇನ್ಸ್ಗೆ ಬರುತ್ತೆ. ಈ ಪುಸ್ತಕವನ್ನು ಓದಿಬಿಟ್ರೆ ಇದು ಈ ಪುಸ್ತಕವನ್ನು ತೆಗೆದುಕೊಂಡು ಏನು ಮಾಡಬೇಕು, ನೀವು ಓದಬೇಕಾಗತ್ತೆ. ಮತ್ತು ಇದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನೊಬ್ರು ಲೇಖಕರು ಇನ್ನೊಂದು ಯಾವ್ದಾರ ಬೇರೆ ಓದುವುದು ಅಂದರೆ KM ಸುರೇಶ್ ಅವ್ರದ್ದು ಬುಕ್ ಓದಬೇಕಾಗತ್ತೆ ನೀವು. ಸಂವಿಧಾನಕ್ಕೆ ನೋಡುವ ಭಾರತದ ಸಂವಿಧಾನ ಸ್ಪರ್ಧಾ ವಿಜೇತ ಓದ್ತಿದ್ದಾರೆ ಅವರೇ ಡಾಕ್ಟರ್ KM ಸುರೇಶ್ ಅವರು ಬರೆದಿದ್ದಾರೆ. ಇದು ಪ್ರಿಲಿಮ್ಸ್ಗೆ ಹೇಳಿ ಮಾಡಿಕೊಟ್ಟ ಪುಸ್ತಕ ಅಂತ ನಾವು ಹೇಳ್ಬೋದು. ಇದನ್ನು ಓದಿಬಿಟ್ರೆ ಪ್ರಿಲಿಮ್ಸ್ ಪಾಸ್ ಆಗೇ ಆಗುತ್ತೆ. ಇದು ಪ್ರಮುಖವಾಗಿರ್ತಕ್ಕಂಥ ಭಾರತ ಸಂವಿಧಾನಕ್ಕೆ ಅದು ಒಂದು ಯಾವುದು ಗಂಗಾಧರ್ ಸರ್ದು ಮತ್ತು KM ಸುರೇಶ್ ಅವ್ರದ್ದು. ಇವೆರಡೂ ನಾನೇನು ಮಾಡ್ತೀನಿ, ಸಲಹೆ ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಬರ್ತಕ್ಕಂಥ ವಿಷಯ ಯಾವುದಪ್ಪ ಅಂದರೆ ಭಾರತದ ಆರ್ಥಿಕ ವ್ಯವಸ್ಥೆ. ಯಾರು ಪುಸ್ತಕ ಓದಬೇಕು ಅಂದರೆ ನೋಡ್ಬೋದು, HRK ಸರ್ ಬುಕ್ ಇದೆ, ಸಪ್ನಾ ಬುಕ್ ಸ್ಟಾಲ್ ಅವರ ವತಿಯಿಂದ. HRK ಸರ್ ಇದು ಏನು ಮಾಡಿದ್ದಾರೆ, ಸಮಗ್ರವಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಇಂಡಿಯನ್ ಎಕನಾಮಿ ಆಗಿರ್ಬೋದು, ಟೋಟಲ್ ಆಗಿರ್ತಕ್ಕಂಥ ವಿಷಯಗಳನ್ನು ಸಮಗ್ರವಾಗಿ ಇಟ್ಟಿದ್ದಾರೆ. ಈ ಪುಸ್ತಕವನ್ನು ನೀವೇನು ಮಾಡಿ, ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ವಿಷಯಕ್ಕೆ ಈ ಪುಸ್ತಕವನ್ನು ನೀವೇನು ಮಾಡಬೇಕು, ಓದಬೇಕಾಗುತ್ತದೆ. ನೆಕ್ಸ್ಟು ಭಾರತದ ಇದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು ಯಾವುದಕ್ಕಾಗುತ್ತೆ ನಾನು ಹೇಳ್ತೀನಿ. ಸ್ವಂತ IAS ಪಾಸ್ ಮಾಡಿ ಅವರೇ ಪುಸ್ತಕವನ್ನು ಬರೆದಿದ್ದಾರೆ. ಅವರು ಯಾರಪ್ಪ ಅಂದರೆ ಪರಿಸರ ಅಧ್ಯಯನಕ್ಕೆ ನೋಡ್ಬೋದು PV ಭೈರಪ್ ಸರ್ ಅವರು. ಇವರು ಆಲ್ರೆಡಿ ಈ ಪ್ರೆಸೆಂಟ್ ಏನಾದರೆ ಭಾರತದ ಆಡಳಿತ ಸೇವೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ವರ್ಷ ಆಗಿರ್ತಕ್ಕಂಥ ನ್ಯೂ ಎಡಿಷನ್ ಬಿಡ್ತಿದ್ದಾರೆ. ಚೆನ್ನಾಗಿರ್ತಕ್ಕಂಥ ಅಪ್ಡೇಟ್ ಪುಸ್ತಕಗಳನ್ನು ಬರ್ತಿದ್ದಾರೆ. ನೀವು ಈ ಪುಸ್ತಕವನ್ನು ಇವರ ಸರ್ ಅವ್ರದ್ದು ಯಾವುದು ನಮ್ಮ ಭೈರಪ್ ಸರ್ ಅವ್ರದ್ದು ಪುಸ್ತಕವನ್ನು ತೆಗೆದುಕೊಂಡು ಓದಬೇಕಾಗುತ್ತದೆ. ಹಾಗಾದರೆ ಪರಿಸರಕ್ಕೆ ಸಂಬಂಧಪಟ್ಟೋಗಿರ್ತಕ್ಕಂಥ 4G ಸೈನ್ಸ್ ಅವರು ಬರೆದಿದ್ರು, ಒಬ್ಬ HN ರವಿ ಸರ್ ಅವರು. ಅವರು ಮಲ್ಟಿಪಲ್ ಚಾಯ್ಸ್ ಬುಕ್ ಇದೆ ಪರಿಸರದ, 4G ಪರಿಸರ ಅಂತ ಮಾಡಿದ್ದಾರೆ. ಈ ಪುಸ್ತಕವನ್ನು ನೀವು ಏನು ಮಾಡಿದ್ರೆ ಆ ಪುಸ್ತಕ ಓದೋದ್ರ ಜೊತೆಗೆ ಈ ಪುಸ್ತಕವನ್ನು ಏನು ಮಾಡಿ ಓದಿದ್ದೆ ಕರೆ ಆಯ್ತಪ್ಪ ಅಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು ಏನು ಮಾಡ್ಬೋದು, ನೀವು ಎಕ್ಸಾಮ್ನಲ್ಲಿ ಹಾಕಿ ಬರ್ಬೋದು, ಚೆನ್ನಾಗಿ ಪಾಸ್ ಆಗ್ಬೋದು. ನೆಕ್ಸ್ಟ್ ಸಂಬಂಧಪಟ್ಟದ್ದು ವಿಷಯ ನೆಕ್ಸ್ಟ್ ಯಾವುದಪ್ಪ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಯಾವುದು ಓದಬೇಕಪ್ಪ ಅಂತ ನೀವು ಕೇಳಿದಾಗ ನಾನು ಹೇಳೋದು ಒಂದೇ, ಇಲ್ಲಿ ನೋಡಿ ಪ್ರಾಥಮಿಕ ಎಲ್ಲ ಸಬ್ಜೆಕ್ಟು ನಾನು ಹೇಳ್ತೀನಿ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಪ್ರಪಂಚದ ಭೂಗೋಳಶಾಸ್ತ್ರ ಆಗಿರ್ಬೋದು, ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ, ಇವೆರಡೂ ಒಬ್ಬ ಲೇಖಕರಾದರೆ ಯಾರಪ್ಪ ಅಂದರೆ ಡಾಕ್ಟರ್ ರಂಗನಾಥ್ ಸರ್ ಅವರು. ನೋಡಿ ಇವರು ಬರ್ತಕ್ಕಂಥದ್ದು ಈ ಪುಸ್ತಕವನ್ನು ಏನು ಮಾಡಬೇಕು, ನೀವು ಓದಲೇಬೇಕಾಗುತ್ತದೆ. ಇವರು ರಂಗನಾಥ್ ಸರ್ ಅವರು 3 ಅಂದರೆ ಭಾರತ ಮತ್ತು ಭೂಗೋಳ ಪ್ರಾಪಂಚಿಕ ಇವು ಒಂದೊಂದು ಪುಸ್ತಕ ಅದಾವು. ಅವು 3 ಒಂದೊಂದು ಸಪ್ರೇಟ್ ತಗೋಬೇಕಾಗುತ್ತದೆ. ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ 2 ಪಾಸ್ ಮಾಡಲು ಅವು 3 ತಗೊಂಡ್ಬಿಟ್ರೆ ನೀವೇನು ಅನುಕೂಲ ಆಗುತ್ತೆ. ರಂಗನಾಥ್ ಸರ್ ಅವ್ರ ಬುಕ್ಕ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಮತ್ತು ಏನು ಹೇಳ್ಬೋದಪ್ಪ ಅಂದರೆ
ಮತ್ತು ಇನ್ನೊಬ್ರು ಲೇಖಕರು ಯಾರ್ದು ಇನ್ನೊಂದು ಚೆನ್ನಾಗಿಪ್ಪ ಅಂತಂದರೆ ಡಾಕ್ಟರ್ ಕೆ ಎಂ ಸುರೇಶ್ ಅವರು ಬುಕ್ಕನ್ನು ಚೆನ್ನಾಗಿದೆ. ಇವರು ಎಲ್ಲ ಸಬ್ಜೆಕ್ಟ್ ಸೇರಿ ಅಂದರೆ ಪ್ರಾಪಂಚಿಕ, ಕರ್ನಾಟಕ ಮತ್ತು ಭಾರತದ ಭೂಗೋಳಶಾಸ್ತ್ರ ಮತ್ತು ಏನು ಪ್ರಾಕೃತಿಕ ಭೂಗೋಳ ಇವೆಲ್ಲವೂ ಸೇರಿ ಈ ಒಂದೇ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಾಗಾಗಿ ಈ ಪುಸ್ತಕವನ್ನು ನೀವು ಖರೀದಿ ಮಾಡಿ ಓದ್ಬೋದು. ಚೆನ್ನಾಗಿದೆ ಪುಸ್ತಕ ಡಾಕ್ಟರ್ ಕೆ ಎಂ ಸುರೇಶ್ ಅವ್ರದ್ದು. ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಯಾವುದು ಓದ್ಬೋದಾದರೆ ನಾನು ಹೇಳೋದಾದರೆ ನೋಡಿ, ಸಮಗ್ರ ಭಾರತದ ಇತಿಹಾಸ ಐತೆ, ಡಾಕ್ಟರ್ ಕೆ ಸದಾಶಿವ ಬರ್ತಕ್ಕಂಥ ಪುಸ್ತಕ. ಇದು ದೊಡ್ಡ ಪುಸ್ತಕ ಆಗಿದೆ. ಸುಮಾರು ಎಷ್ಟು ಪೇಜ್ ಇದಪ್ಪ ಅಂತಂದರೆ ನೋಡ್ಬೋದು, ಸುಮಾರು ಪೇಜಸ್ ಇದು 500 ಪೇಜ್ ಲೆವೆಲ್ಗಿದೆ. 468 500 ಪೇಜಸ್ ಇದೆ. ಈ ಪುಸ್ತಕವನ್ನು ಓದಿದ್ದೇ ಆಯ್ತಪ್ಪ ಅಂದರೆ ನೀವು ಇಂಪಾರ್ಟೆಂಟ್ IAS ಮತ್ತು KS ಪ್ರಿಲಿಮ್ಸ್ ಲೆವೆಲ್ ಎಲ್ಲ ಪಾಸ್ ಹಾಕಿರ ಎಕ್ಸಾಮ್ ನೀವು. ಮತ್ತು ಇದನ್ನು ಬಿಟ್ಟರೆ ಸಿಂಪಲ್ ಆಗಿ ನಾವು KSಗೆ ಅಷ್ಟೇ ಓದಬೇಕಪ್ಪ ಅಂತಂದರೆ, ಪಾಸ್ ಆಗಬೇಕು ಅಂತಂದರೆ ಸ್ಪರ್ಧಾ ಇತಿಹಾಸ ಯಾರೋ ಆರ್ ಮಂಜುನಾಥ್ ಸರ್ ಅವರು ಬರೆದಿದ್ದಾರೆ. ಇದು ಸಿಂಪಲ್ ಆಗಿರ್ತಕ್ಕಂಥ ಪುಸ್ತಕ ಇದೆ, ಚೆನ್ನಾಗಿದೆ. ಇದನ್ನು ಕೂಡ ನೀವು ಓದಬೇಕಾಗುತ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ 6ರಿಂದ 12ನೇ ತರಗತಿವರೆಗಿನ NCERT ಬುಕ್ಗಳನ್ನು ಓದಬೇಕಾಗುತ್ತೆ ನೀವು. ಹಿಸ್ಟ್ರಿಗೆ ಸಂಬಂಧಪಟ್ಟದ್ದು ಏನು 6ರಿಂದ 12ನೇ ತರಗತಿವರೆಗಿನ NCERT ಬುಕ್ಸ್ಗಳನ್ನು ಓದಬೇಕಾಗುತ್ತೆ. ನೆಕ್ಸ್ಟು ಈ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ನಮ್ಮ ಕರ್ನಾಟಕದಲ್ಲಿ ಒಂದು ಪುಸ್ತಕವನ್ನು ಓದಬೇಕಾದ್ರೆ, ನಮ್ಮ ಸಂಕ್ಷಿಪ್ತವಾಗಿ ನಮ್ಮ ಕರ್ನಾಟಕದ ಬಗ್ಗೆ ತಿಳ್ಕೊಬೇಕಾದ್ರೆ ನೋಡ್ಬೋದು, ಸೋಮನಾಥ್ ಕಾಮತ್ ಸರ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ಪುಸ್ತಕ ಇದೆ. ಈ ಪುಸ್ತಕವನ್ನು ನೀವು ಖರೀದಿ ಮಾಡ್ಬೋದು. ಸಿಂಪಲ್ ಆಗಿರ್ತಕ್ಕಂಥ ವಿಷಯವನ್ನು ಕೊಟ್ಟಿದ್ದಾರೆ ಇದರಿಗೆ. ಇದನ್ನು ಓದಿದ್ರೆ ನೀವು ಚೆನ್ನಾಗಿರುತ್ತೆ. ಮತ್ತು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟದ್ದು ಯಾವ ಪುಸ್ತಕ ಓದಿದರೆ ಚೆನ್ನಾಗಿರುತ್ತಪ್ಪ ಅಂತಂದರೆ, ನಂತರಲ್ಲಿರ್ತಕ್ಕಂಥ ಪುಸ್ತಕ ಯಾವುದಪ್ಪ ಅಂದರೆ ನಾನು ಸ್ಟಡಿ ಮಾಡಿರ್ತಕ್ಕಂಥದ್ದು ಎನ್ ಅಂಜನಪ್ಪ ಗೈಡ್ ಪ್ರಕಾಶನ ಓದ್ತಿದ್ದ. ಇದು ಮೆಂಟಲ್ ಅಬಿಲಿಟಿಗೆ ಒಂದು ಈಸಿಯಾಗಿರ್ತಕ್ಕಂಥ ಟ್ರಿಕ್ಸ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು, ನಾನು ಭಾಳ ಬುಕ್ಸ್ಗಳನ್ನು ಓದೋಕ್ಕಿಂತ ಮೆಂಟಲ್ ಅಬಿಲಿಟಿ ನಾನು ಯೂಟ್ಯೂಬ್ ಕ್ಲಾಸಸ್ ಯಾವುದಪ್ಪ ಅಂದರೆ ಈಶ್ವರಗಿರಿ ಸರ್ ಅವರು ಒಂದು ಕ್ಲಾಸ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಈಶ್ವರಗಿರಿ. ಡೈಲಿ ಫ್ರೀ ಕ್ಲಾಸಸ್ಗಳನ್ನು ಮಾಡ್ತಿದ್ದಾರೆ. ನಾನು ಅವರ ವಿಡಿಯೋಗಳನ್ನು ಏನು ಮಾಡ್ತೀನಿ ನೋಡ್ತಿದ್ದೆ. ಮತ್ತು ನೀವು IAS KS ಯಾರು ಮಾಡ್ಬೇಕು ಅಂದ್ಕೊಂಡಿದ್ರು ಅವರು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ನೀವು ಅವ್ರ ಚಾನಲನ್ನು ಡೈಲಿ ಏನು ಮಾಡ್ತಾವೆ ಅಪ್ಡೇಟ್ ಬರುತ್ತೆ, ಓದ್ಬೋದು ಈಶ್ವರಗಿರಿ ಸರ್ ಅವ್ರದ್ದು. ಮತ್ತು ಮೇನ್ಸ್ಗೆ ಸಂಬಂಧಪಟ್ಟ ಪುಸ್ತಕಗಳ ಇವು KS ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಪುಸ್ತಕಗಳಾದರೆ, ಹಾಗಾದರೆ ನೀವು ಪ್ರಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸ್ ಎಕ್ಸಾಮ್ ಬರುತ್ತೆ. ಹಾಗಾದರೆ ಮೇನ್ಸ್ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಪತ್ರಿಕೆ 1ರಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪ್ರಬಂಧಗಳು ಅಂತ ನಾವು ನೋಡ್ಬೋದು. ಈ ಪ್ರಬಂಧಗಳಲ್ಲಿ ಯಾವುದು ಚೆನ್ನಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪುಸ್ತಕ ಹೇಳಬಹುದು ಆದರೆ ನಾನು ಅಶೋಕ್ ಮಿರ್ಜಿ ಸರ್ ನೋಡ್ಬೋದು. ಇವರು ಸ್ವಂತಹ KS ಆಫೀಸರ್ ಅಂತಲೇ ಹೇಳ್ಬೋದು. ಇವರು 2014ನೇ ಬ್ಯಾಚ್ನ KS ಅಧಿಕಾರಿಗಳು, ವಾಣಿಜ್ಯ ತೆರಿಗೆ ಅಧಿಕಾರಿಗಳಾಗಿದ್ದಾರೆ. ಇವ್ರು ಏನು ಮಾಡಿದ್ರಪ್ಪ ಅಂದರೆ ಎಲ್ಲ ಟಾಪರ್ಸ್ಗಳ ಒಂದೊಂದು ಪ್ರಬಂಧಗಳನ್ನು ಇಸ್ಕೊಂಡು, ಅಂದರೆ ಅಧಿಕಾರಿಗಳ ಯಾರ್ಯಾರು ಸೆಲೆಕ್ಟ್ ಆಗಿ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರವರ ಏನು ಮಾಡಿದಾರಪ್ಪ ಒಂದೊಂದು ಆಗಿರ್ತಕ್ಕಂಥ ಪ್ರಬಂಧಗಳನ್ನು ಇಸ್ಕೊಂಡು ಏನು ಮಾಡಿದರೆ ಬರೆದು ಈ ಪ್ರಿಂಟ್ನಲ್ಲಿ ಹಾಕಿದ್ದಾರೆ ಈ ಪುಸ್ತಕದಲ್ಲಿ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು KSಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರಬಂಧಗಳು. ಮತ್ತು IAS ಕೂಡ ಕನ್ನಡ ಮಾಧ್ಯಮರು ಯಾರ್ಯಾರು ಬರ್ತಿದ್ರು ಇದನ್ನು ತಗೊಂಡು ನೀವೇನು ಮಾಡ್ಬೋದು ಅಧ್ಯಯನ ಮಾಡ್ಬೋದು. ನೆಕ್ಸ್ಟು ಪತ್ರಿಕೆ 2ರಲ್ಲಿ ಇತಿಹಾಸ, ಇದನ್ನೇ ಓದಿದ್ರೆ ಸಾಕು. ಫಿಲಿಮ್ಸ್ ಕೇಳಿದ್ನಲ್ಲ, ಸದಾಶಿವ ಬುಕ್ ಒಂದು, ಆರ್ ಮಂಜುನಾಥ್ ಸರ್, ಇದನ್ನು ಓದ್ಬಿಟ್ರೆ ಫಿಲಿಮ್ಸ್ ಆ್ಯಂಡ್ ಮೇನ್ಸ್ 2 ಎಕ್ಸಾಮಿಗೆ ಅನುಕೂಲ ಆಗುತ್ತೆ. ಮತ್ತು ಪತ್ರಿಕೆ 3 ಸಂವಿಧಾನ ನಾ ಹೇಳಿದೆ, ಗಂಗಾಧರ್ PS ಸರ್ ಮತ್ತು KM ಸುರೇಶ್ ಅವರು, ಇವೆರಡು ಪುಸ್ತಕ ಓದಿದರೆ ಸಾಕು ಏನು ಮಾಡ್ಬೋದು KS ಫಿಲಿಮ್ಸ್ ಆ್ಯಂಡ್ ಮೇನ್ಸ್ಗೆ ಅನುಕೂಲವಾಗುತ್ತೆ. ಮತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಯಾವುದಪ್ಪ ಅಂತಂದರೆ ನಾನು ಹೇಳಿದೆ, ರಂಗನಾಥ್ ಸರ್ ಅವ್ರದ್ದು ಕರ್ನಾಟಕದ್ದಾಗಿರ್ಬೋದು, ಪ್ರಾಕೃತಿಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಪ್ರಪಂಚದ ಭೂಗೋಳಶಾಸ್ತ್ರ ಆಗಿರ್ಬೋದು ಮತ್ತು ಭಾರತದ ಭೂಗೋಳಶಾಸ್ತ್ರ, ಇವು 3ಕ್ಕೆ ಸಂಬಂಧಪಟ್ಟದ್ದು ಯಾವುದಪ್ಪ ಅಂದರೆ ಡಾಕ್ಟರ್ ರಂಗನಾಥ್ ಸರ್ದವ್ರದ್ದು ಓದಿರಿ ಅಂತ ಹೇಳ್ತೀನಿ ನಾನು. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ಐಚ್ಛಿಕ ವಿಷಯ ಸಂಬಂಧಪಟ್ಟದ್ದು ನಮ್ಮ ಕರ್ನಾಟಕದ KS ಎಕ್ಸಾಮ್ನಲ್ಲಿ ಐಚ್ಛಿಕ ವಿಷಯಗಳನ್ನು ತೆಗೆದಿದ್ದಾರೆ ಈಗ. ಆದರೆ IAS ಎಕ್ಸಾಮ್ನಲ್ಲಿದೆ, UPSC ಎಕ್ಸಾಮ್ನಲ್ಲಿ ಐಚ್ಛಿಕ ವಿಷಯ ಇದೆ. ಅದು ಕನ್ನಡ ಮಾಧ್ಯಮ ಯಾರ್ಯಾರು ಓದ್ತಿರೋ IAS ಅವರು ಐಚ್ಛಿಕ ವಿಷಯ ಓದೋದಾದರೆ ಸಾರ್ವಜನಿಕ ಓದ್ಬೇಕ್ರಿ. ನಾವು ಯಾವ ಪುಸ್ತಕ ಓದಿದ್ರೆ ಪಾಠ ಅನ್ನೋದಾದರೆ ಸಾರ್ವಜನಿಕ ಆಡಳಿತ N ಆಲಪ್ಪ ಸರ್ ಅವ್ರ ಬುಕ್ ಇದೆ. ಈ ಪುಸ್ತಕ ನೋಡಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರತಕ್ಕಂಥ ಸಬ್ಜೆಕ್ಟಿಗೆ ನೀವು ಓದಬೇಕಾಗುತ್ತದೆ. ಇದು ಚೆನ್ನಾಗಿರುತ್ತೆ ಪುಸ್ತಕ. ಮತ್ತು ಪತ್ರಿಕೆ 4 ವಿಜ್ಞಾನ,
4G ಸೈನ್ಸ್ ಆ್ಯಂಡ್ NCERT ಬುಕ್ಸ್ ಓದ್ಬೋದು ನೋಡಿ. 4G ಸೈನ್ಸ್ ಐತಿ ಇಲ್ಲಿ. ಇದು ಪ್ರಿಲಿಮ್ಸ್ಗೆ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕ. ಅಂದ್ರೆ ಮೇನ್ಸ್ಗೆ ಕೆಲವೊಂದು ಪಾಯಿಂಟ್ಗಳು ಇಲ್ಲಿ ಅನ್ವಯವಾಗುತ್ತದೆ. ಮತ್ತು ಹಾಗಾದರೆ ಇನ್ನೊಂದು ಪುಸ್ತಕ ಯಾವುದಪ್ಪ ಅಂದರೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಕನ್ನಡದ IAS ಅಲ್ಲಿ ಪರೀಕ್ಷೆ ಬರೆಯುವ ಅತ್ಯುತ್ತಮ ಆಗಿರ್ತಕ್ಕಂಥ ಒಂದು ಪುಸ್ತಕ. ಇದನ್ನು ಓದ್ಬೋದು. ಇದು ಯತೀಶ್ PM ಅವರು ಏನು ಮಾಡಿದ್ದಾರೆ, ಬರೆದಿದ್ದಾರೆ ಈ ಪುಸ್ತಕ. ಮತ್ತು ಪ್ರಮುಖವಾಗಿ ನೀವೇನು ಮಾಡ್ಬೇಕಪ್ಪ, ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಏನಪ್ಪ ಅಂದ್ರೆ ಹರಿಪ್ರಸಾದ್ ಸರ್ ಅಂತ ಪುಸ್ತಕ ಇದೆ. ಇದು ನನ್ನ ಹತ್ರ ಇಲ್ಲ, ಬಟ್ ಹರಿಪ್ರಸಾದ್ ಸರ್ ಅವರ ಬುಕ್ಕ ಅದನ್ನು ತಗಲೇಬೇಕಾಗುತ್ತದೆ ನೀನು KS ಮೇನ್ಸ್ಗೆ. ಮತ್ತೇನಪ್ಪ ಹೇಳ್ಬೋದಾದರೆ ಪತ್ರಿಕೆ ಪಾಯು ಅನ್ನೋದೊಂದು ಇದೆ. ಅದು ನೈತಿಕತೆ, ಸಮಗ್ರತೆ ಮತ್ತು ಸಾಮರ್ಥ್ಯ ಒಂದು ವಿಷಯ ಇರುತ್ತೆ. ಅದು ನೀವು ಅಧಿಕಾರಿಗಳಾದ ನಂತರ ಯಾವ ರೀತಿ ನೀವು ಕಾರ್ಯನಿರ್ವಹಣೆ ಮಾಡ್ತೀರ ಅನ್ನೋದು ಒಂದು ಅದಕ್ಕೆ ಒಂದು ಸಬ್ಜೆಕ್ಟ್ ಇರ್ತಾರೆ. ನೈತಿಕತೆ ಆಗಿರ್ಬೋದು, ಸಮಗ್ರತೆ ಮತ್ತು ಸಾಮರ್ಥ್ಯ. ಈ ಪುಸ್ತಕವನ್ನು ನೀವು ಯಾವ ಪುಸ್ತಕ ಓದಬೇಕು ಅನ್ನೋ ಕೇಳೋದಾದರೆ, ನಂದು ಇಲ್ಲಿ ನನ್ನ ತಲೆ ಒಂದು ಪುಸ್ತಕ ಇದೆ. ಇದು ಚೆನ್ನಾಗಿರ್ತಕ್ಕಂಥ, ಇದನ್ನು ಓದಿದ್ರೆ ಸಾಕು, ಬೇರೆ ಪುಸ್ತಕ ಓದೋದು ಬೇಡ. ಇದು ಡಾಕ್ಟರ್ K ಬಾಲಾಜಿ ಸರ್ IAS ಆಗಿದ್ದಾರೆ. ಅವ್ರ ಪುಸ್ತಕ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಆದರೆ ಇದನ್ನ ಕನ್ನಡದಕ್ಕೆ ಅನುವಾದ ಮಾಡಿದವರು ಯಾರಪ್ಪ ಅಂದರೆ ಪಟೇಲ್ ಸರ್, ಅಂದರೆ SV ಪಟೇಲ್ ಸರ್ ಅವರು ಮಾಡಿದರೆ. ಈ ಪುಸ್ತಕವನ್ನು ನೀವು ಓದಿದ್ರೆ ಸಾಕು. ಪತ್ರಿಕೆ ಪಾಯದಲ್ಲಿ ನೀವೇನು ಮಾಡ್ತೀರಾ, ಈ ಎಲ್ಲ KS ಮೇನ್ಸ್ಗೆ ಈ ಎಕ್ಸಾಮ್ನ ಎದುರಿಸ್ಬೋದು. ಈ ಪುಸ್ತಕ ಹೇಳಿದ್ನಲ್ಲ, ಇವಿಷ್ಟು ಓದಿದ್ರೆ ಸಾಕು, KS ಮೇನ್ಸ್ ಏನು ಮಾಡ್ಬೋದು, ಪರೀಕ್ಷೆನ ಪಾಸ್ ಮಾಡ್ಬೋದು. ಇದು ಮೇನ್ಸ್ ಆದ ನಂತರ ಇನ್ನೊಂದು ಏನು ಬರುತ್ತೆ, ಇಂಟರ್ವ್ಯೂ ಅಂತ ಬರುತ್ತೆ. ಅದು ಸಾಮಾನ್ಯವಾಗಿ ಈ ಥರ ಇದರಿಗೆ ಅಧಿಕಾರಿಗಳು ಮುಂದೆ ಕುಂತು ಕ್ವಶನ್ ಕೇಳ್ತಾರೆ. ನೀವು ಆನ್ಸರ್ ಹೇಳಿದಂದರೆ ಮುಗಿದೋಯ್ತು. ಆಮೇಲೆ ನಿಮ್ಮ ಮೆರಿಟ್ ಏನು ಮಾಡ್ತಾರೆ, ನಿರ್ಧಾರವನ್ನು ಮಾಡಿ ನಿಮ್ಮ ರ್ಯಾಂಕಿಂಗ್ ಲಿಸ್ಟ್ ಬಿಡುತ್ತಾರೆ. ಆಮೇಲೆ ನೀವು ಏನು ಮಾಡ್ಬೋದು, ಆ ರ್ಯಾಂಕಿಂಗ್ ಮೇಲೆ ನೀವು ಯಾವ್ಯಾವ ಹುದ್ದೆಗಳನ್ನು ತೆಗಿತೀರೋ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇದು ಪ್ರಮುಖವಾಗಿರ್ತಕ್ಕಂಥ KS ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಆಗಿರತಕ್ಕಂಥ ಪುಸ್ತಕಗಳ ಪಟ್ಟಿ ಆಗಿರುತ್ತೆ. ಹಾಗಾಗಿ ನೀವು ಏನು ಮಾಡಪ್ಪ ಅಂದರೆ ಈ ಪುಸ್ತಕಗಳನ್ನು ತೆಗೆದುಕೊಂಡು ಏನು ಮಾಡ್ಬೋದು, KSಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಓದ್ಬೋದು. ಹಾಗಾಗಿ ಮುಂದಿನ ತರಗತಿ ನಾನು ಏನು ಮಾಡ್ತೇನಪ್ಪ ಅಂದರೆ KSಗೆ ಸಂಬಂಧಪಟ್ಟ ಸಮಗ್ರವಾಗಿ ಪ್ರಿಲಿಮ್ಸ್ ಎಷ್ಟು ಮಾರ್ಕ್ಸಿಗೆ ಇರ್ತವೆ, ಯಾವ್ಯಾವ ಒಳಗಿನ ಸಬ್ಜೆಕ್ಟ್ ಏನೇನು ಪಾಯಿಂಟ್ಸ್ ಇರ್ತವೆ ಅನ್ನೋದು ನಾನು ಹೇಳ್ತೀನಿ. ಮತ್ತು ಮೇನ್ಸ್ನಲ್ಲಿ ಯಾವ ಸಬ್ಜೆಕ್ಟ್ನೊಳಗಿರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ಗಳು ಬರ್ತವೆ ಅನ್ನೋದು ನಾವು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನೀವು ಚೆನ್ನಾಗಿ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ. ಇವು ನಾನು ಹೇಳ್ತಕ್ಕಂಥ KS ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ಗೆ ಪುಸ್ತಕಗಳ ಪಟ್ಟಿಯಾಗಿದೆ. ಧನ್ಯವಾದಗಳು.